ಬಾಗಲಕೋಟೆಯಲ್ಲಿ 3ನೇ ರಾಜ್ಯ ಮಟ್ಟದ ಸಿಲಂಬಂ ಕ್ರೀಡಾಕೂಟ ಯಶಸ್ವಿ. ಕರ್ನಾಟಕ ರಾಜ್ಯ ಸಿಲಂಬಂ ದೊಣ್ಣೆ ವರಸೆ ಸಂಸ್ಥೆ ಆಯೋಜಿಸಿದ್ದ 2025 ರಿಂದ 26ನೇ ಸಾಲಿನ 3ನೇ ರಾಜ್ಯ ಮಟ್ಟದ ಸಿಲಂಬಂ ಕ್ರೀಡಾಕೂಟವು ಡಿಸೆಂಬರ್ 20 ಮತ್ತು 21 ರಂದು ಬಾಗಲಕೋಟೆಯ ಧನುಷ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಉತ್ಸಾಹಭರಿತವಾಗಿ ಜರುಗಿತು. ಕ್ರೀಡಾಕೂಟವನ್ನು ಮಹಾವಿದ್ಯಾಲಯದ ಪ್ರಾಚಾರ್ಯ ಸಂತೋಷ್ ಕೋರಿ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಿಲಂಬಂ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಬೀಳಗಿ, ಟೆಕ್ನಿಕಲ್ ಸೆಕ್ರೆಟರಿ ಕಟ್ಟೆಸ್ವಾಮಿ, ಸುಭಾಸ್ ಮುತ್ತಕರ್, ಸಾಬಣ್ಣ, ಮಹಮ್ಮದ್ ಅಲಿ ನದಾಫ್ ಹಾಗೂ ಮಲ್ಲೇಶ್ ಕೋಳೂರು ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಟೆಕ್ನಿಕಲ್ ಸೆಕ್ರೆಟರಿ ಕಟ್ಟೆಸ್ವಾಮಿ, ಇಂದಿನ ದಿನಮಾನಗಳಲ್ಲಿ ಕ್ರೀಡೆ ದೈಹಿಕ ಹಾಗೂ ಮಾನಸಿಕ ಸದೃಢತೆಗೆ ಅತ್ಯವಶ್ಯಕವಾಗಿದ್ದು, ಕ್ರೀಡಾಪಟುಗಳು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿ ಶುಭಾಶಯ ಕೋರಿದರು. ರಾಜ್ಯ ಮಟ್ಟದ ಈ ಕ್ರೀಡಾಕೂಟದಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು, ಗುಲ್ಬರ್ಗ, ಬಾಗಲಕೋಟೆ, ಮೈಸೂರು, ಚಿಕ್ಕಮಗಳೂರು, ಧಾರವಾಡ, ಬಿಜಾಪುರ ಸೇರಿದಂತೆ ಸುಮಾರು 16 ಜಿಲ್ಲೆಗಳ ತಂಡಗಳು ಭಾಗವಹಿಸಿದ್ದವು. ಸ್ಪರ್ಧೆಯ ಅಂತ್ಯದಲ್ಲಿ ವಿನ್ನರ್ ಅಪ್ ಟ್ರೋಫಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪಡೆದುಕೊಂಡರೆ, ರನ್ನರ್ ಅಪ್ ಟ್ರೋಫಿಯನ್ನು ಬೆಂಗಳೂರು ನಗರ ಜಿಲ್ಲೆ ಮುಡಿಗೇರಿಸಿಕೊಂಡಿದೆ ಎಂದು ಕರ್ನಾಟಕ ರಾಜ್ಯ ಸಿಲಂಬಂ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಬೀಳಗಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.